ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇರೋವಂಥದ್ದು. ಅಪ್ಲೋಡ್ ಮಾಡೋದು ಮಾರ್ನಿಂಗ್ ಆಗಿರೋದ್ರಿಂದ ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಎಲ್ಲರಿಗೂ ವಿಶ್ ಮಾಡಲೇಬೇಕು. ಇವತ್ತು ನನ್ನ ಯಜಮಾನ್ರ ಬರ್ತ್ಡೇ, ಸ್ಪೆಷಲ್ ಡೇ. ಹಾಗಾಗಿ ನಾವು ಒಂದು ಕಡೆ ಲಂಚ್ಗೆ ಇನ್ವೈಟ್ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲ. ಆಲ್ರೆಡಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ. ನಾವು ಹೋಗಬೇಕು, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದವರು, ಗೊತ್ತಿರಲಿಲ್ಲ. ನಮಗೂ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಒಂಥರ ತುಂಬ ಅರ್ಜೆಂಟ್ ಆಯಿತು. ನಾವಿಬ್ಬರೂ ಮಾತಾಡಿಕೊಂಡು ಹೋಗೋ ಅಂಥದ್ದು. ನಾನು ಹೊರಗಡೆ ಹೋಗಿದ್ದೆ, ಅವರು ಹೊರಗಡೆ ಹೋಗಿದ್ದರು. ಅವರು ಗೊತ್ತಿಲ್ಲದೆ ಹಾಕ್ಕೊಂಬಿಟ್ಟಿದ್ದಾರೆ. ಸೊ ನಾವು ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ವ ಪಾಪ ಅಂಥೇಳಿ ಸರಿ ಹೊರಟ್ವಿ. ಯಾವ ಹೋಟ್ಲು ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ನಾವು ಲೊಕೇಶನ್ ರೀಚ್ ಆದ್ವಿ. ಇದಿರೋಂಥದ್ದು ನಮ್ಮ ಮನೆಯಿಂದ ಹತ್ರನೇ, ಒಂದು 10 ಮಿನಿಟ್ಸು ಆಗಲ್ಲ. ಯಾವ ಹೋಟೆಲ್ ಅಂತ ಅಂದರೆ ತೋರಿಸ್ತೀನಿ ಬನ್ನಿ. ಇದು ನನಗೆ ತುಂಬ ಇಷ್ಟ ಆಗಿರೋಂಥ ಒಂದು ಹೋಟೆಲು, ಒನ್ ಆಫ್ ಮೈ ಫೇವ್ರೇಟ್, ದಿ ಪ್ರೆಸಿಡೆಂಟ್ ಅಂತ. ನಾವು ಹೋಗಿದ್ದು ಇಲ್ಲೇ. ಅವರು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು ಪಾಪ ನಮಗೋಸ್ಕರ. ನೋಡಿ, ಇಬ್ಬರೂ ಕಾಯ್ಕೊಂಡು ಕೂತಿದ್ದಾರೆ. ಈ ಹೋಟೆಲ್ ನೋಡಿ, ಆಚೆ ಹೊರಗಡೆಯಿಂದ ವ್ಯೂನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ವಾತಾವರಣ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು. ನಾನು ಲಾಸ್ಟ್ ಟೈಮ್ ಕಿಟ್ಟಿ ಪಾರ್ಟಿದ್ದೆ ಹೇಳಿದ್ದೆ ಆಂಬಿಯನ್ಸ್ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ನಾನು ಫಸ್ಟೇ ಹೇಳಿದ್ದೆ. ಸೊ ಇಲ್ಲಿ ನೋಡಿ, ನಾನು ತೋಳು ಬಂದು ಲೆಫ್ಟ್ಗೆ ಹಾಕ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಇವಳು ತೆಗೆದು ರೈಟ್ಗೆ ಹಾಕ್ತಾಯಿದ್ದಾಳೆ. ಪಾಪ ತುಂಬ ವೆಯ್ಟ್ ಮಾಡ್ತಾಯಿದ್ರು ಇಬ್ಬರೂ. ವೆಯ್ಟ್ ಮಾಡಿಸ್ಬಿಟ್ವಿ. ಸೊ ಸಾರಿ ಸೌಮ್ಯ ಆ್ಯಂಡ್ ಶೀಲಾ ಆಂಟಿ. ಯಾಕೆಂತಂದರೆ ಸಡನ್ನಾಗಿ ಅವರೂ ಬನ್ನಿ ಅಂತ ಅಂದಿದ್ದು. ಆಂಟಿನೂ ಕೆಲಸ ಬಿಟ್ಟು ಅವ್ರದ್ದು ಆಫೀಸಿಂದ ಬರಬೇಕು. ಸೊ ಲೇಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಪಾಪ ಅವಳು ಕೇಕು ಎಲ್ಲನೂ ಆರ್ಡ್ರ್ ಮಾಡಿಕೊಂಡು, ಐ ಥಿಂಕ್ ಅವಳಿಗೆ ಗೊತ್ತಿರಲ್ಲ ಅಂತ ಅಂದ್ಕೊಂಡಿದ್ದೆ ನಾನು, ಮರ್ತಿರ್ತಾಳೆ ಅಂತ. ಮರ್ತಿಲ್ಲ ಅವಳು, ಎಲ್ಲ 1 ವೀಕ್ ಮುಂಚೆನೇ ಕೇಕೆಲ್ಲ ಆರ್ಡ್ರ್ ಕೊಟ್ಟಿದ್ಲಂತೆ. ಹೇಳಿದ್ಲು, ನಾನು ಮರ್ತಿರ್ತೀಯ ಕಣೆ ಅಂತ ಅಂದ್ಕೊಂಡೆ. ಪಾಪ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿದ್ಲು. ಕೇಕ್ ಕಟ್ ಮಾಡೋಣ ಅಂದ್ಕೊಂಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ರಮೇಶ್. ಅಂತೂ ಇಂತೂ ಕೇಕೆಲ್ಲ ಕಟ್ ಮಾಡಿಸಿದ್ಲು. ಚೆನ್ನಾಗೇ ಆಯಿತು ಈ ವರ್ಷದ ಬರ್ತಡೇ. ವಯಸ್ಸೆಷ್ಟು ಏನು ಅಂತ ಕೇಳಕ್ಕೆ ಹೋಗ್ಬಿಡಿ, ಯಾಕೆಂದರೆ ಅವರು ದಿನಕ್ಕೆ ಹೆಂಗೆ ಆಗ್ತಾಯಿದ್ದಾರೆ, ಅದೇ ಒಂದು ಖುಷಿ ನಮಗೆ. ಅವ್ರಿಗೆ ಆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ದಯವಿಟ್ಟು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ವಿಶ್ ಮಾಡಿ. ನಿಮ್ಮ ವಿಶಸ್ಸು ನಮಗೆ ಭಾಳ ಮುಖ್ಯ. ಯಾಕೆಂದರೆ ಇಂಥ ಸಮಯದಲ್ಲಿ ಒಂದು ಒಳ್ಳೇದನ್ನ ಬಯಸಿದ್ರೆ ಬೇಗ ಒಳ್ಳೇದಾಗತ್ತಂತೆ ಬೇರೆಯವರು. ಹಾಗಾಗಿ ಅದೊಂದು ಎಲ್ಲರೂ ಹೇಳ್ತಾರೆ. 5 ಸೆಕೆಂಡ್ ಫೋಟೋ. ಅದು ಚೆನ್ನಾಗಿದೆ. Happy birthday, happy birthday. Never ಈ ಥರ ರೆಡಿಯಾಗಿ ಬಂದು ನಮ್ಮನೆ ಕೇಕ್ ಇದ್ದ. ಅಯ್ಯೋ, ಇಲ್ಲೂ ಕಚ್ಚಾಟ ಆಡ್ತಿ. ನೀವು ಆ ಥರ ಹಿಂಗೆ ಬಕ್ಕೊಂಡು ಏನಾಗುತ್ತೆ ಅಕ್ಕಲ್ಲ ಹೋಗ್ಬೇಕು ಸ್ವಲ್ಪ ಬಿಡು. ಇದೊಂದು ಗಿಫ್ಟ್ ಮೇಲೆ ಗಿಫ್ಟು. ಲಕ್ಕಿ ಫೆಲೋ. ನನಗೂ ತೆಗಿತೀನಿ ಅದು ಸೀಕ್ರೆಟ್.
ಆನ್ ಇದೆ, ಫೋಟೋನು ಬರ್ತಾ ಇದೆ. ಹೋಗು, ಆನ್ ಇದೆ ಕಣೆ, ನೋಡಿ ಇಲ್ಲಿ. ಆಮೇಲೆ ನಾವು ನೈಟ್ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಪಾಪ ನನ್ನ ಮಗ ಕೇಕ್ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದ. ಅದನ್ನೇ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿರಲಿಲ್ಲ, ಅವ್ರು ನನ್ನ ಬರ್ತಡೇ ಅನ್ನೋದೇ ಮರ್ತೋಗಿದೆ ನನಗೆ. ನನ್ನ ಮಗ ತಂದಿಟ್ಟಿದ್ದಂತೆ. ಇವಳು ರಾತ್ರಿ 11 ಗಂಟೆಲಿ ಹೇಳ್ತಾಳೆ ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ. ಆವಾಗ ಏನಕ್ಕೆ ಹಿಂಗೆ ಹೇಳ್ತಾಳೆ ಅಂತ ಅಂದಾಗಲೇ ನಂಗೆ ಗೊತ್ತಾಯಿತು ಅಂದರು. ಆಮೇಲೆ ಅವ್ರು ಕೊಟ್ಟಿದ್ದ ಗಿಫ್ಟ್ಗಳನ್ನ ಒಂದೊಂದೇ ಅನ್ಬಾಕ್ಸ್ ಮಾಡ್ತಾ ಹೋದರು. ಅದರಲ್ಲಿ ಇಬ್ಬರೂ ಒಂದೊಂದು ಪರ್ಸ್ನ ಕೊಟ್ಟಿರೋ ಅಂಥದ್ದು. ನೆಕ್ಸ್ಟು ನೀವೇ ನೋಡ್ತಾ ಹೋಗಿ ಏನೇನು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಎಲ್ಲನೂ ಅಲ್ಲೇ ಅವರು ಅನ್ಬಾಕ್ಸ್ನ ಮಾಡಿಸಿದ್ರು. ಫಸ್ಟ್ ಟೈಮ್ ರಮೇಶ್ಗೆ ಇಷ್ಟು ಗಿಫ್ಟ್ಸು ಒಟ್ಟಿಗೆ ಬಂದಿರೋ ಅಂಥದ್ದು. ನಾನೇನು ಕೊಟ್ಟಿಲ್ಲ ಈ ವರ್ಷ, ಪಾಪ ಏನೂ ಕೊಡ್ಸೋಕ್ಕಾಗಿಲ್ಲ. ಅವ್ರೇನು ಅಂದ್ಕೊಳ್ಳಲ್ಲ. ಲಾಸ್ಟ್ ಟೈಮೆಲ್ಲ ಒಂದಷ್ಟು ಬಟ್ಟೆ ಕೊಡಿಸಿದ್ದೆ. ಈ ಸಲನೂ ಬಟ್ಟೆ ತೊಗೊಳ್ಳಿ ಅಂದೆ. ಬೇಡ ನನ್ನ ಹತ್ರ ಬಟ್ಟೆಗಳಿದೆ, ಬೇಡ ಏನು ಅಂತ ಅಂದರು. ನಾವು ಸುಮ್ಮನೆ ಆಗಿಬಿಟ್ವಿ. ನೋಡೋಣ ಬೇರೆ ಏನಾದರೂ ಕೊಡ್ಸೋಣ ಅಂದ್ಕೊಂಡಿದ್ದೀನಿ. ಇದು ಸೌಮ್ಯ ಕೊಡಿಸಿರೋ ಅಂಥ ಶರ್ಟು. ಆಂಟಿನೂ ಅದೇ ಥರ ಇನ್ನೊಂದು ಶರ್ಟ್ನ ತೊಗೊಂಡು ಬಂದಿದ್ದಾರೆ. ಪಾಪ ಇಬ್ಬರೂ ಮಾತಾಡ್ಕೊಂಡಿಲ್ಲ. ಇಬ್ಬರೂ ಬೇರೆ ಬೇರೆ ಥರ, ಒಂದೇ ಥರ ಶರ್ಟು ಪರ್ಸು ಎರಡೂ ಬಂದಿದೆ ಅವ್ರಿಗೆ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ದುಬಾರಿ ಆಯಿತು ನನಗೆ, ಬೇಡ ಅಂತ. ಯಾಕೆಂದರೆ ಫಸ್ಟ್ ಟೈಮ್ ಅವ್ರಿಗೆ ಗಿಫ್ಟ್ಸ್ ಅಂತ ಇಷ್ಟು ಒಟ್ಟೊಟ್ಟಿಗೆ ಬಂದಿರೋ ಅಂಥದ್ದು. ಅದು ಒಂಥರ ಹೇಳ್ಕೊಳಕ್ಕಾಗಲ್ಲ ಅವೆಲ್ಲ ಫೀಲಿಂಗ್ಸ್ನ. ಮತ್ತು ಇದೊಂದು ಸ್ಪೆಷಲ್ ಗಿಫ್ಟು ಮಾಡಿದ್ಲು ಅವಳು. ನೀಟಾಗಿ ಪ್ಯಾಕೆಲ್ಲ ಮಾಡಿ. ಕೆಲವೊಂದು ಗಿಫ್ಟ್ಸ್ನ ನಾನೇ ಹೇಳ್ಬಿಡ್ತಾಯಿದ್ದೆ ಇದೆ ಅಂತ. ಅವಳಿಗೆ ಸಿಟ್ಟು ಬಂತು ಪಾಪ. ಸುಮ್ಮನಿರೆ ನೀನು, ಅವ್ರು ಹೇಳಿ ನೀನೇ ಹೇಳ್ತಾ ಇದೆಯಲ್ಲ ಅಂತ ನನಗೆ ಹೇಳ್ತಾಯಿದ್ಲು. ಕೆಲವೊಂದು ಯುನಿಕ್ಕಾಗಿ ಎಲ್ಲನೂ ಆರ್ಡ್ರ್ ಮಾಡಿ ತೊಗೊಂಡು ಬಂದಿದ್ಲು ಅವಳು. ಇವ್ರು ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದಾರೆ. ಇದು ಸೌಮ್ಯ ಕೊಟ್ಟಿರೋಂಥ ಒಂದು ಗಿಫ್ಟು. ಏನು ಗೊತ್ತಾ, ಹುಡುಗಿಯರಿಗೆ ಏನಾದರೂ ಕೊಟ್ಬಿಡ್ಬೋದು. ಆದರೆ ಈ ಹುಡುಗರಿಗೆ ಕೊಡೋ ಅಂಥದ್ದಿದೆಯಲ್ಲ, ಭಾರಿ ತುಂಬ ಸೆಲೆಕ್ಟ್ ಮಾಡಬೇಕು. ವಾಚು, ಪರ್ಸು, ಪರ್ಫ್ಯೂಮು ಆ ಥರ ನೋಡಿ. ನಾನು ಇದನ್ನೇ ಗೆಸ್ ಮಾಡಿಬಿಟ್ನಾ. ಪಾಪ ಅವಳಿಗೆ ಸಿಟ್ಟೇ ಬಂದೋಯ್ತು. ಸುಮ್ಮನಿರೆ ನೀನು, ಅವ್ರು ಗೆಸ್ ಮಾಡಲಿ ಅಂದರೆ ನೀನೇ ಮಾಡ್ತೀಯಲ್ಲ ಅಂತ. ಫೈನಲಿ ಒಂದು ಗಿಫ್ಟನ್ನ ಕೊಟ್ಟಳು ಅವಳು. ಅದು ನನಗೆ ಇದೆಲ್ಲದಕ್ಕಿಂತ ಅದು ತುಂಬ ಇಷ್ಟ ಆಗಿದ್ದು. ಯಾಕೆ ಅಂತ ಕೇಳ್ತೀರಾ? ವಿಡಿಯೋದಲ್ಲಿ ಹಾಕ್ತೀನಿ, ಎಲ್ಲೂ ಮಿಸ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಅದೇನು ಅದ್ರ ಬಗ್ಗೆ ಏನು ಮಾತಾಡಿದ್ದಾಳೆ ಅಂತ ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಇದು ಅಷ್ಟೇ ಪರ್ಫ್ಯೂಮು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು ನಮಗೂ. ಆಲ್ರೆಡಿ ಸುಮಾರು ಪರ್ಫ್ಯೂಮ್ ಗಿಫ್ಟ್ಸ್ ಬಂದಿದೆ ನನ್ನ ಆ್ಯನಿವರ್ಸರಿನಲ್ಲಿ, ಬರ್ತ್ಡೇನಲ್ಲಿ ಎಲ್ಲ. ಈಗ ಇವ್ರ ಬರ್ತ್ಡೇಗೂ ಆ್ಯಡಪ್ ಆಯ್ತು ಅಷ್ಟೇ. ಒಂಥರ ಎಲ್ಲನೂ ಗುಡ್ ಡೇ, ಗುಡ್ ಟೈಮ್. ನಾವು ಅರ್ಜೆಂಟ್ಗೆ ಪರ್ಫ್ಯೂಮು ಹಾಕೊಳ್ದೆ ಹೊಟ್ಟೋಗ್ಬಿಟ್ಟಿದ್ವಿ. ಟೈಮ್ ಆಯಿತು, ವೆಯ್ಟ್ ಮಾಡ್ತಾಯಿದ್ದಾರೆ ಅಂತ. ನಾನು ಅದೇ ರೇಗಿಸ್ತಾ ಇದ್ದೆ. ನಾವೇನು ಹಾಕ್ಕೊಂಡು ಬಂದಿರಲಿಲ್ಲ, ಸದ್ಯಲ್ಲಿ ತಂದಿದೆಯಲ್ಲ ಹಾಕ್ಕೊಂಡ್ರಾಯ್ತು ಅಂತ ಅಲ್ಲೇ ಸ್ಪ್ರೇನ ಮಾಡ್ಕೊಂಡ್ವಿ ನಾವು. ನಗ್ತಾಯಿದ್ರು ಅದಕ್ಕೆ. ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇದೇ ನೋಡಿ ಲಾಸ್ಟ್ ಒಂದು ಗಿಫ್ಟು. ಏನು ಅಂತ ನೋಡ್ತಾ ಇದ್ದೀರಾ? ವೆಯ್ಟ್ ಮಾಡಿ ಹೇಳ್ತೀನಿ. ನನಗೆ ಆ ಗಿಫ್ಟ್ಗಿಂತ ಅವಳು ಹೇಳಿದ ವರ್ಡ್ಸ್ ತುಂಬ ಇಷ್ಟ ಆಯಿತು. ಯಾಕೆ ಏನು ಅಂತ, ಯಾಕೆಂದರೆ ಎಲ್ಲರೂ ಸುಮ್ಮನೆ ಏನೋ ಒಂದು ಹೇಳ್ತಾರೆ ಬಾಯಲ್ಲಿ, ಬಟ್ ಅವಳು ಹಾರ್ಟ್ಲಿ ಹೇಳ್ತಾಳೆ ವಿಸಸ್ನ ಮತ್ತು ಮನಸ್ಸಲ್ಲಿರೋದನ್ನು. ಅದೊಂದು ಹಾರ್ಟ್ ಟಚಿಂಗ್ ಮೂಮೆಂಟ್ ಅವೆಲ್ಲ. ಯಾಕೆಂದರೆ ಏನೋ ಒಂದು ಗಿಫ್ಟ್ ಕೊಟ್ಟು ಕೇಕ್ ಕಟ್ ಮಾಡಿಸಿ ಆಯಿತು ಅಂತಾರೆ, ಬಟ್ ಹಂಗಲ್ಲ. ಇವತ್ತೇ ಅಪ್ಲೋಡ್ ಇದು ವಿಡಿಯೋ ರನ್ನಲ್ಲೇ ಇದೆ ಅಲ್ಲ. ಇದು ಫೋಟೋ ತೋರಿಸ್ರಿ, ಅದು ಫೋಟೋ ತೆಗಿತೀನಿ. ಅಲ್ಲ, ಫುಲ್ ಇದಾಕಿ ಕ್ಯಾಪ್ ಹಾಕಿ ಅವಾಗ. ಹಾಂ, ಚೆನ್ನಾಗಿದೆ, ಸ್ಮೆಲ್ ಚೆನ್ನಾಗಿದೆ.
ಟೈಮಾಗಿ ಕಾಯ್ತಾ ಇದ್ದೀರಾ ಅಂತ ಸ್ಮೆಲ್ ಚೆನ್ನಾಗಿದೆಯಾ? ನಾನು ಕ್ಲಿನಿಕ್ಗೆ ಹೇಳಿ ರಜನ ಬರೋ ಅಷ್ಟೊತ್ತಿಗೆ ಸಾಕಾಯ್ತು ಆಂಟಿ. ಹೌದಾ? ಆಂಟಿ ಒಂದು ನಿಮಿಷ ಅಷ್ಟು. ಅಂತ ಆಗ್ತಾ ಇದೆ ನೋಡಿ. ಪ್ಲೇ ಆಗ್ತಾ ಅವ್ರು ಇದೆ. ಹೇಳಿ ಅಂದ್ರೆ ನೀನೇ ಎಲ್ಲ ಹೇಳ್ತಿದ್ರೆ ತರ್ಲೆ. ನಾನು ಹೇಳಿದ್ರೆ ಆಯ್ತಾ? ಕೊಡಿ, ನಾನೇ ತೆಕ್ಕೊಡ್ತೀನಿ. ಆಫ್ ಮಾಡಿ ನೋಡು, ಆಗೋದೆಲ್ಲ ಒಳ್ಳೇದಕ್ಕೆ ನಮಗೆ ಬಂದಿದ್ರೆ ಅವರು. ನಾನು ಚೇಂಜ್ ಮಾಡಿದ್ದು ಅದಕ್ಕೆ ಪ್ಲೇಸು. ಓಕೆ, ನಾನು ಕ್ಲಿನಿಕ್ ರಜೆ ಹೇಳಿ ಬೇಗ 1 ಗಂಟೆಗೆ ಬಿಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಗ ಏನೋ ಡಿಫ್ರೆಂಟ್ ಆಗಿದೆ ಅಲ್ಲ. ಏನೋ ಹುಡುಕಿದ್ದಾಳೆ. ಏನು ಹಿಂಗೆ ಕಳ್ತಾರೆ. ಓಪನ್ ತೋರಿಸ್ತೀನಿ, ಓಪನ್ ತೋರಿಸ್ತೀನಿ. ಹಾಂ, ಇದು ಓಪನ್. ಮೇಲೆ ಐತಿ. ಓಪನ್ ಮಾಡಿ, ಒಳಗಡೆ ತೆಗೀರಿ. ಒಳಗಡೆ ಇದೆ. ವಾ, ಬ್ರೇಸ್ಲೆಟಾ? ಝೂಮ್ ಹಾಕಿ ಆಂಟಿ. ಏನಿದೆ ಏನಿದೆ? ವಾ, Yes. ಅದೇ ಕರೆಕ್ಟ್ ಗೆಸ್. ನಾನು ಏನಕ್ಕೆ ಕೊಟ್ಟೆ ಗೊತ್ತಾ ಇದು? ಅದು ಹೇಳು. ಯಾವಾಗ್ಲೂ ನೀವು ಗಾಡಿ ಓಡಾಡ್ತೀರಾ, ಯಾರದೇ ದೃಷ್ಟಿ ಬೀಳ್ದಲೇ ಇರಲಿ, ದೃಷ್ಟಿ ಬಿದ್ರು ದೃಷ್ಟಿ ಎಲ್ಲ ಹೋಗ್ಲಿ, ಯಾವಾಗ್ಲೂ ನೀವು ಸೇಫ್ ಆಗಿರ್ಲಿ ಅನ್ನೋ ಒಂದು ಇದಕ್ಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಅಲ್ಲ ಕಣೆ, ಬೇಕಾಗಿರ್ಲಿಲ್ಲ ಕಣೆ. ಯಾವಾಗ್ಲೂ ಏನಕ್ಕೆ ಹಾಕದ ಆ ಥರ? ಲಕ್ಷ್ಮಿ ಯಾವಾಗ್ಲೂ ಒಲ್ವಿ ಇರ್ಬೇಕು ಅಂತ ನೋಡಿ, ಯಾವಾಗ್ಲೂ ನಿಮ್ಮನೇಲೇ ಇರ್ಲಿ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಆಂಟಿನೂ ಕೊಟ್ಟಿದ್ದಾರೆ. ಪರ್ಸ್ನ ಕೈ ಕೊಡಬಾರ್ದಂತೆ, ಅದಕ್ಕೆ ಹಾಕ್ಬಿಟ್ಟು ಕೊಡ್ತಾರೆ. ಬರ್ತ್ಡೇ ಸೆಲೆಬ್ರೇಷನ್. ಎಸ್, ಆಂಟಿನೂ 500 ಹಾಕಿದ್ದಾರೆ. ಅವ್ರಿಗೆ ಕೊಡ್ರಿ ಪೌಚು. ತೊಳೆಯಲ್ಲಿ ಕೊಟ್ಟಿದ್ದು ಅವ್ರ ಕೈಗೆ. ಅದರಲ್ಲಿ ಅವರು ಹಾಕಿದ್ದಾರೆ, ಇವಳು ಹಾಕಿದ್ದಾಳೆ. ಇದೆಲ್ಲ ದುಬಾರಿ ಅನ್ಸುತ್ತೆ. ಏನು ದುಬಾರಿ? ಹೌದು. ಅಬ್ಬಾ ದೇವ್ರೆ, ಇದೊಂದು ಮಾತು ಹೇಳಿ ಹೇಳಿ ನನ್ನ ಪ್ರೀತಿ ಎಲ್ಲಿ ಸಿಗುತ್ತೋ ಅದಕ್ಕೆ ದುಡ್ಡನ್ನ ಹಿಂಗೆ ಉಳಿಸ್ಕೊತೀವಿ, ಆದಷ್ಟು ಉಳಿಸ್ಕೋತೀವಿ. ಉಳಿಸ್ಕೋಬೇಕು. ಹೌದು ಅಲ್ವಾ ಆಂಟಿ? ಹಣಕಾಸಿನ ವ್ಯವಹಾರ ಇರಬಾರ್ದು ಅಷ್ಟೇ, ಚೆನ್ನಾಗೇ ಇರುತ್ತೆ. ಅಲ್ವಾ? ಅದು ಎಲ್ಲಿವರೆಗೂ ಹೋಗುತ್ತೆ. ಬಾ ಸದ್ಯ. ಅದಿದ್ರೇ ಹಾಳಾಗೋದು, ಅದಿರಬಾರ್ದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಹೌದು, Thank you so ಯಾವಾಗಲೂ much. ಇಬ್ರು ಯಾವಾಗಲೂ ಹಿಂಗೆ ಇರಬೇಕು. ಅದು ನಮ್ಮಿಬ್ರ ಆಸೆ. ಆಯ್ತಪ್ಪ. ಓಕೆ ಓಕೆ, ಥ್ಯಾಂಕ್ ಯು. ನಿಜವಾಗ್ಲೂ ಯೂನಿಕ್ ಆಗಿದೆ. ಹೌದು, ಚೆನ್ನಾಗಿದೆಯಾ? ಚೆನ್ನಾಗಿ ಲೇಯರ್ ಎಲ್ಲ ಇದೆ. ಹೌದು, ತುಂಬಾ ಚೆನ್ನಾಗಿ ಲೇಯರ್. ಆಂಟಿ ಕೇಳಿದ್ರು ಹೆಂಗೆ ಮಾಡಿರ್ತಾಳು ಅಂತ. ಆಂಟಿಗೆ ಎಕ್ಸ್ಪ್ಲೈನ್ ಮಾಡಿದೆ ನೆನ್ನೆನೆ. ಹಿಂಗೆ ಇರುತ್ತೆ, ನಾವೇ ತಗೊಳ್ಳಲ್ಲ. ತಗೊಳಂಗಿಲ್ಲ. ನೋಡಿದ್ರಲ್ಲ ಗಿಫ್ಟು ಹೆಂಗಿತ್ತು? ಕತ್ಕೊಬರ್ಬೋದು. ಹುಡುಗಿಂದ ಕದಿಬೇಕು. ಹೆಂಗಿತ್ತು? ಅಲ್ಲ, ಕೆಲವು ಗಣಪತಿನ ಕದಿಬೇಕು ಅಂತಾರೆ, ಗೊತ್ತಾ? ಗಣಪತಿ, ಮನಿ ಪ್ಲಾಂಟ್. ಹೇಗಿತ್ತು ಬರ್ತಡೇ? ಚೆನ್ನಾಗಿತ್ತಲ್ಲ? Thank you ನಮ್ಮ so ಫ್ರೆಂಡ್ much. ಇವತ್ತು ಫಸ್ಟ್ ಟೈಮ್ ಅವನ ಹತ್ರ ಜಗಳ ಆಡಿಲ್ಲ. ಮಾಡ್ತಾರೆ ನನ್ನ ಜಗಳ ಆಡಕ್ ಸ್ಟಾರ್ಟ್ ಆಗಿಲ್ಲ, ಆದ್ರೆ ಅವಾಗ್ಲೇ ಮಾಡ್ತಿದ್ರು ಸ್ವಲ್ಪ ಟೈಮ್. ಫ್ರೆಂಡ್ಸ್ ಎಲ್ಲ ಎಷ್ಟು ಗಿಫ್ಟ್ಸ್ ನ ಗುಡಿ ಹಾಕಿದ್ದಾಳೆ. ಕ್ಯೂಟ್ ಆಗಿದೆ ಅಲ್ವೇ? ಆಂಟಿ ಇವರು ಸೇರಿ. ಕೇಕು ತುಂಬಾ ಚೆನ್ನಾಗಿದೆ. ಹಾ, ಅವ್ರ cake ಆ ಡ್ರೆಸ್ಗೂ ಇದಕ್ಕೂ ಮ್ಯಾಚ್ ಆಗ್ತಾ ಇದೆ. ಯಾವಾಗ್ಲೂ ಕ್ರೀಮ್ ಅದು ಚಾಕ್ಲೇಟ್. ಕೇಕ್ ಎಲ್ಲ ತಗೊಂಡು ಕಟ್ ಮಾಡಿ ತಿಂತಾ ಇದ್ವಿ. ಮ್ಯಾಂಗೋ ಫ್ಲೇವರು ತುಂಬ ಚೆನ್ನಾಗಿದೆ. ಅವಳು 1 ವೀಕ್ ಮುಂಚೆ ಆರ್ಡರ್ ಮಾಡಿದ್ಲಂತೆ ತಾಯಿ. ಅವಳಿಗೊಂದು ವಾರ ಮುಂಚೆ ಆರ್ಡರ್ ಮಾಡಬೇಕು, ಒಂದು ವಾರ ಹೌದಾ? 15 ದಿನ ಮುಂಚೆನೇ ಆರ್ಡರ್ ಮಾಡಬೇಕು. ಓಕೆ, ಸೂಪರ್. ಹಿಂದೆ ದಿನ ಹೇಳಿದ್ರೆ ಅವಳು ತಗೊಳಲ್ಲ. ಓಕೆ, ಒಂದು ಇದು ಸಾಬುದಾನ ಇಡ್ಲಿ ಚೆನ್ನಾಗಿರುತ್ತೆ. ಒಂದು ಸಾಬುದಾನ ಇಡ್ಲಿ. ಇವಾಗ ಓಕೆ, ಹೌದು. ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಸೌಮ್ಯ ಮೇಡಮ್. ಥ್ಯಾಂಕ್ ಯು ಇಲ್ಲ ಆಂಟಿ, ತುಂಬ ಚೆನ್ನಾಗಿತ್ತು. ಪಾಪ ಆಂಟಿ ಗೊತ್ತಿರಲಿಲ್ಲ, ನಾನೇ ಹೇಳಿದೆ. ಇವಳೇ ಹೇಳಿದ್ದು. ಆಂಟಿಗೆ ಗೊತ್ತಿರಲಿಲ್ಲ.
ಯಾವಾಗ 3 days ಬ್ಯಾಕ್ 3 days ಬ್ಯಾಕ್ ಹೇಳಿದ್ರಾ? ಬೆಳಿಗ್ಗೆ ವಾಕಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ನನ್ನ ಮಗ ಕೇಕ್ ಕಟ್ ಮಾಡಿಸ್ತಾ. ನನಗೂ ಡೌಟು, ಸೌಮ್ಯ ಮಾಡಬೇಕಲ್ಲ, ಯಾಕೆ ಇವತ್ತು ಹುಷಾರು ತಪ್ಪಿಡ್ತಲ್ಲ ಸೌಮ್ಯನಿಗೆ ಅಂದ್ಕೊಂಡೆ. ನೋಡಿದ್ರೆ ಈ ರೀತಿ ಇದೆ ಟ್ವಿಸ್ಟು. ಇಲ್ಲ, ಕೆಮ್ಮಂದಿದಂತೂ ನಿಜಾನೇ. ರೀ ಕೆಮ್ಮಂಗೆ ಇದೆಯಾ ಇವಳ್ದು? ಎಲ್ಲ ಕೆಮ್ತಾ ಇದ್ದಿದ್ದಕ್ಕೆ ಮಾವ ಹಿಂದೆ ಬಂದ್ಬಿಟ್ಟು ನನ್ನ ಹತ್ರ ಒಂದು ಸಿರಪ್ ಇದೆ ಬೆಳಿಗ್ಗೆ ಫೋನ್ ಮಾಡಿದಾಗ ಮೇಡಮ್ ಎಷ್ಟು ಕೆಮ್ತಾ ಇರೋದು ಇಲ್ಲ, ಅವಾಗ ಕೆಮ್ಮಿಲ್ಲ. ಮಂಜಕ್ಕ ವಾಕಿಂಗಲ್ಲಿ ಸಿಕ್ಕಿದಾಗ ಕೇಳಿದ್ರು ಸೌಮ್ಯ ಯಾಕೆ ಬಂದಿಲ್ಲ ಅಂತ. ಅವಾಗಲೂ ನಾನು ಹೇಳಿದೆ ಏನೋ ಕೆಮ್ತಾ ಇದ್ಲು, ಹುಷಾರಿಲ್ಲ ಅನ್ಸುತ್ತೆ ಅಂತ. ನಾನೆಲ್ಲ ಅವಳಿಗೆ ಗೊತ್ತಿರಲ್ಲ, ಮರ್ತಿರ್ತಾಳೆ, ಹೇಳೋದು ಬೇಡ. ನಾನು ಯಾರಿಗೂ ಯೂಶಲಿ ಹೇಳಲ್ಲ, ಅದಕ್ಕೆ ಸ್ಟೇಟಸ್ ಹಾಕೋಕ್ಕೂ ಬಿಟ್ಟಿಲ್ಲಪ್ಪ ಇವರು. ಗೊತ್ತಾಗುತ್ತೆ ಅಂತ. ಇವಾಗ ಇವಾಗ ಏನ್ ಮಾಡ್ತೀರಾ? ಅರ್ಧ ದಿನ ಆಗೋಯ್ತಲ್ಲ. ಅರ್ಧ ದಿನ ಇನ್ನ ಸ್ಟಾರ್ಟಿಂಗ್, ಅರ್ಧ ದಿನ ನಂತರ. ಬೇಬಿ ಇನ್ನೊಂಚೂರು ಕೊಡ್ಲಾ? ಊಟ ಎಲ್ಲ ಚೆನ್ನಾಗಿತ್ತು, ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಈ ಒಂದು ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್ ಎಲ್ಲರಿಗೂ.